ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಬ್ಬು, ಇಲ್ಲಿ ನೋಡು, ಅನು ಎಷ್ಟು ಸುಸ್ತಾಗಿದ್ದಾಳೆ, ತೂಗುಡಿಸ್ತಾ ಇದ್ದಾಳೆ. ಅದ್ಯಾಕೆ ಸುಬ್ಬು ಹಿಂಗೆಲ್ಲ ಆಡ್ತೀಯ? ನಿನ್ಗದ ಯಾವ ದೇವ್ರ ಬೆನ್ನತ್ತಿದಾನೋ? ಲೇ ಪುಷ್ಪ, ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲೇ. ಈ ತೂಗುಡ್ಸೋ ಮಜಾ ನಿನ್ಗೆ ಹೇಗೆ ಗೊತ್ತಾಗ್ಬೇಕು? ನಮ್ಮ ಹಳ್ಳಿ ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ತೂಗುಡಿಸ್ಕೊಂಡು ಬರ್ತಾ ಇದ್ರೆ ಬೆಂಗಳೂರಿಗೆ ಬಂದಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ್ಲೂ ಇದೇ ಆಯ್ತು. ಯಾರ್ದೋ ಫೋನ್ ವೈಬ್ರೇಟ್ ಆಗ್ತಿದೆ, ನಿಂದೇನೆ? ನಂದಲ್ಲ, ನಿಂದೆ ಇರ್ಬೇಕು ನೋಡು. ಅಪ್ಪ, ನನ್ ಫೋನೇ ಇರ್ಬೇಕು. ಗೊತ್ತಿಲ್ಲಮ್ಮ, ಇಲ್ಲೇ ಎಲ್ಲೋ ಇಟ್ಟಿದ್ದಲ್ಲ. ಇನ್ನೇನ್ ಮನೆ ಬಂತು? ಸಲ ಇರ್ಬೇಕು ನೋಡಮ್ಮ. ಮಗಳೇ, ಈ ಕತ್ಲೆಯಲ್ಲಿ ಯಾಕಮ್ಮ ಕಷ್ಟಪಡ್ತೀಯಾ? ಮನೆ ಹತ್ರ ಹೋಗಿ ನಿಧಾನಕ್ಕೆ ಹುಡುಕೋದ್ರೆ ಆಯ್ತು ಬಿಡು. ಆಫೀಸಿಂದ ಯಾರು ಅರ್ಜೆಂಟಾಗಿ ಫೋನ್ ಮಾಡ್ತಿದ್ರೆ ಏನ್ ಮಾಡೋದು? ಯಾರೇ ಮಾಡಿದ್ರು ಜಗತ್ ಮುಳುಗುವಂತ ವಿಷಯ ಏನೂ ಇರಲ್ಲ. ಮಗಳೇ, ನೀನು ಆರಾಮಾಗಿರು. ಆ ಬಿಳಿ ಬಣ್ಣದ ಗೇಟ್ ಹತ್ರ ನಿಲ್ಸಪ್ಪ. ಅಲ್ಲಿ ಇದೇ ನಮ್ಮ ಮನೆ. ಇವತ್ತಿನಿಂದ ನಮ್ಮ ಹೊಸ ಜೀವನ ಶುರು ಆಗೋದು ಇದೇ ಮನೆಯಿಂದಾನೆ. ಅಲ್ಲ ಸುಬ್ಬು, ನಿನ್ಗದೇನ್ ಕೆಟ್ಟ ಖುಷಿ? ಅನುಗೆ ಅರಮನೆ ತರ ಅವಳ ಗಂಡನ ಮನೆ ಇದೆ, ಅವಳು ಹುಟ್ಟಿ ಬೆಳ್ತಿರೋ ತವರು ಮನೆ ಇದೆ. ನೀನ್ ನೋಡಿದ್ರೆ ಎಲ್ಲ ಬಿಟ್ಟು ಇಲ್ಲಕ್ಕೆ ಕರ್ಕೊಂಡ್ ಬಂದಿದ್ಯಾ. ನಿನ್ಗೇನ್ ಹೇಳೋದು? ಅಮ್ಮ, ಜೋರಾಗಿ ಮಾತಾಡ್ಬೇಡ. ಸುಬ್ಬು, ನಿನಗ್ ನಿಜವಾಗ್ಲೂ ತಲೆಗೆಟ್ಟಿದೆ. ನಿನಗ್ ಬೇಕಾದಂಗ ನೀನ್ ಮಾಡ್ತಿಲ್ಲ. ನಮ್ಮನ್ನೆಲ್ಲ ಕೇಳ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಈಗ ಮಾತ್ರ ನಾನು ಅನ್ನು ಯಾಕೆ ಬೇಕು? ಪೀಡೆ ಕಳೀತು ಅಂತ ನೀನ್ ಒಬ್ಬನೇ ಆರಾಮಾಗಿರು. ಅನು, ನಡಿ ಹೋಗೋಣ. ಸಮಾಧಾನ. ನಾವಿಲ್ಲಿರೋದ್ರಿಂದ ಅಪ್ಪನ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ನಾವಿಲ್ಲಿರೋದ್ರಲ್ಲಿ ತಪ್ಪೇನಿದೆ ಅಮ್ಮ? ಸುಮ್ನೆ ಇರೆ. ನಾನ್ ಮದ್ವೆ ಆಗಿರೋದು ಬಟ್ಟೆ ಅಂಗಡಿ ಸುಬ್ಬನ. ನಾನ್ ಇಲ್ಲಿರೋದ್ರಲ್ಲೇ ಅರ್ಥ ಇದೆ. ಆದ್ರೆ ನೀನ್ ಮದ್ವೆ ಆಗಿರೋದು ಆರ್ಯ ಸರ್ನ. ನೀನ್ ಯಾಕೆ ಇಲ್ಲಿರ್ಬೇಕು? ಸುಬ್ಬು, ನೀನೇ ನನ್ ಸಣ್ಣ ಸಣ್ಣ ವಿಷಯಕ್ಕೂ ಕೂಗಾಡೋದನ್ನ ಕೊರ್ಗೋದನ್ನ ಕಲ್ತಿದ್ಯಾ ನೀನು. ಸುಮ್ನಿರು ನೀನು. ನೀನ್ ನಡಿ. ಸುಬ್ಬು, ಇಬ್ರು ಪರ್ಸಿದೆ, ತಗೊಂಬ. ಕೋಪದಲ್ಲಿದ್ದಾಳೆ ಅನ್ಸುತ್ತೆ. ಮತ್ತೆ ಇರಲ್ವಾ? ಖಂಡಿತ ಕೋಪ ಇರುತ್ತೆ. ನಾನಾಗೆ ಅವಳನ್ನ ಕರ್ಕೊಂಡು ಹೋಗೋಕೆ ಹೇಳಿ ಈಗ ಫೋನ್ ಮಾಡಿದ್ರೆ ಇವನ್ ಫೋನ್ನ ನನ್ನ ಮಗುಗೆ ತಾಯಿ ಆಗ್ತಿದ್ದಾಳೆ. ಛೇ, ಈ ವಿಷಯನ ಯಾಕೆ ನನಗೆ ಹೇಳಲಿಲ್ಲ ಅವಳು? ಇದು ಗೊತ್ತಾದ ಮೇಲೂ ನಾನು ಹೇಗೆ ಸುಮ್ಮನೆ ಇರಲಿ? ಮತ್ತೊಂದು ಸಲ ಕಾಲ್ ಮಾಡಲಾ? ಹಾಂ, ಮಾಡ್ತೀನಿ.
ಹಲೋ ಹಲೋ ಅನು, ಹಲೋ ಹಲೋ ಅನು, ನನ್ನ ಮೇಲೆ ಕೋಪನಾ? ನನ್ಗೀಗ ತಾನೆ ಅಮ್ಮ. ನಾನು ಸುಬ್ಬು. ಸುಬ್ಬು ಅವರೇ, ನನಗೆ ಅರ್ಥ ಆಗತ್ತೆ ದೂರ ಆಗೋದು ಕಷ್ಟ ಅಂತ. ಆದರೆ ನನ್ನ ಮಗಳು ಮುಂದೆ ಸುಖವಾಗಿರ್ಬೇಕು ಅನ್ನೋಂತಾದರೆ ಇದನ್ನೆಲ್ಲ ಅನುಭವಿಸ್ಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕ್ಷಮಿಸಿ. ನೀವು ಹೀಗೆ ಪದೇ ಪದೇ ಫೋನ್ ಮಾಡೋದು, ಅವಳ ಹತ್ರ ಮಾತಾಡ್ತಾ ಇದ್ದರೆ ದೂರ ಆಗೋದು ಕಷ್ಟ ಆಗುತ್ತೆ. ಹಲೋ 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 ಸುಬ್ಬು ಅವರೇ, ಹಲೋ ಹಲೋ. ಅನು, ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ತಲೆ ಕೆಟ್ಟಿದೆ ಕಣೆ. ಸುಮ್ನಿರಮ್ಮ, ಅಪ್ಪನ ಸಮಾಧಾನಕ್ಕೋಸ್ಕರ ನಾವು ಸುಮ್ನಿರ್ಲೇಬೇಕು. ಬಂದ್ರ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅವ್ರು ಫೋನ್ ಮಾಡಿ ನೀವು ಬರ್ತಿದ್ದೀರಾ, ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರು. ನಾನು ಅರ್ಜೆಂಟಿಗೆ ಸಾಧ್ಯವಾದಷ್ಟು ಮಾಡಿದ್ದೀನಿ. ಎಲ್ಲ ಅನುಕೂಲನೂ ಇದೆ, ಆದ್ರೆ ಏನ್ ಸರಿ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ, ನೀವ್ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೊತಿದ್ದೀರಾ? ನಾವು ಒಂದ್ ಸ್ವಲ್ಪ ದಿನ ಮಾತ್ರ ಅಲ್ವಾ ಇರೋದು. ಹೌದು ಆಂಟಿ, ನೀವ್ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಅನು, ಹೇಗಿದ್ಯಮ್ಮ? ಅಪ್ಪ ಅಮ್ಮನಿಗೆ ಸಹಾಯ ಮಾಡಕ್ ಬಂದಿದ್ಯಾ? ಹೇಗಿದ್ದಾರೆ ಯಜಮಾನ್ರು? ಚೆನ್ನಾಗಿದಾರ ಆಂಟಿ. ಈಗ ಯಜಮಾನ್ರು ಬಂದು ನಿಮ್ ಮನೆಗ್ ಕರ್ಕೊಂಡು ಹೋಗ್ತಾರ? ಅದು ಈಗ ಇಲ್ಲ, ನಾನೇನೊಂದ್ ವಾರ ಮನೆಗ್ ಬರಲ್ಲ, ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಮ್ಮ ಮನೆ ರಿಪೇರಿ ಕೆಲಸ ನಡೀತಿದ್ಯಲ್ಲ, ಹೊಸ ಜಾಗ ಅಲ್ವಾ, ನನಗ್ ಬೇಜಾರಾಗ್ಬೋದು ಅಂತ ಬಂದಿದ್ದಾಳೆ. ಬರೀ ಒಂದ್ ವಾರ ಅಷ್ಟೇ, ಆಮೇಲೆ ಅವ್ರ ಮನೆಗೆ ಹೋಗ್ತಾಳೆ. ಅಯ್ಯೋ, ಅಪ್ಪ ಅಮ್ಮನ ಜೊತೆ ಇರಕ್ಕೆ ವಾರ ಒಪ್ಪತ್ತು ಯಾಕೆ ಪುಷ್ಪ? ಮನೆ ಮಗಳು ಇಷ್ಟ ಆದಷ್ಟು ದಿವಸ ಇರ್ಲಿ ಬಿಡಿ. ಅನು, ಇದು ನಿಮ್ಮನೇನೆ ಅನ್ಕೋ, ಏನು ಸಂಕೋಚ ಪಡ್ಕೋಬೇಡ. ಆದ್ರೂ ನಿಂಗೊಂದ್ ಮಾತು ಕೇಳ್ತೀನಿ ನಾನು, ನಿನ್ ದೊಡ್ಡ ಮನೇಲಿ ಇದ್ದ ಅಭ್ಯಾಸ ಇಷ್ಟ ಚಿಕ್ಕ ಮನೆ ನಿನ್ಗೆ ಇಡ್ಸುತ್ತೋ ಇಲ್ವೋ? ಮನೆ ಚಿಕ್ಕದು ದೊಡ್ಡದು ಅಂತ ಇರಲ್ಲ ಆಂಟಿ, ಅದೆಲ್ಲ ನಮ್ಮ ಮನ್ಸಿಗೆ ಸಂಬಂಧಪಟ್ಟಿದ್ದು. ಇಷ್ಟ್ರ ಮೇಲೂ ಅಪ್ಪ ಅಮ್ಮನ ಜೊತೆಗೆ ಮಕ್ಕಳು ಇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟಕ್ಕೂ ನಿಮ್ ಹತ್ರ ಸಂಕೋಚ ಪಟ್ಕೊಳ್ಳೋದಕ್ಕೆ ನೀವೇನ್ ಹೊರಗ್ನವ್ರ ಆಂಟಿ? ನಾನ್ ಚಿಕ್ಕ ವಯಸ್ಸಿಂದನೂ ನಿಮ್ಮನ್ನ ನೋಡಿದ್ದೀನಿ. ಆಹಾ, ನಮ್ಮ ಅದೇ ಹಳೇ ಅನ್ನುನೆ. ಮದ್ವೆ ಆಗಿ ಅಷ್ಟ್ ದೊಡ್ಡ ಮನೆ ಸೊಸೆ ಆದ್ರೂನು ಒಂಚೂರು ಜಂಬ ಇಲ್ಲ ನೋಡಿ. ಸರಿ ಸರಿ, ನೀವಿಬ್ರು ರೆಸ್ಟ್ ಮಾಡಿ. ಅನು, ನಿಮ್ಮ ಅಪ್ಪನ ಬುದ್ಧಿಗೆ ಏನ್ ಹೇಳದೆ? ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ಕೊಂಡು ಓಡಾಡಕ್ಕಾಗುತ್ತೆ ಅಲ್ವೇ? ನೀನ್ಯಾಕೆ ನಿಮ್ಮ ಅಪ್ಪ ಹೇಳೋದಕ್ಕೆಲ್ಲ ಕೋಲೆ ಬಸವನ್ ತರ ತಲೆ ಆಡ್ಸೋದು? ನಾನ್ಯಾಕೆ ಬರ್ಬೇಕು ಅಂತ ಸ್ವಲ್ಪನಾರು ದಬಾಯಿಸಿ ಕೇಳ್ಬಾರ್ದಿತ್ತಾ? ನಿಮ್ಮ ಅಪ್ಪನ ನಿರ್ಧಾರನೇ ಸರಿಯಾನೋ ಆಗಿ ಮಾತಾಡ್ತಿದ್ಯಲ್ಲ. ಅಮ್ಮ, ನಾನ್ ನಿಮ್ ಜೊತೆಗಿದ್ದು ಎಷ್ಟು ದಿನ ಆಯ್ತು ಹೇಳು? ನೀವ್ ನಮ್ಮ ಮನೆಗ್ ಬಂದ್ರು ಅಲ್ಲಿನ ವಾತಾವರಣಕ್ಕೆ ನಾನ್ ನಿಮ್ ಜೊತೆಗೆ ಸರಿಯಾಗಿ ಮಾತಾಡೋದಕ್ ಆಗ್ತಿರ್ಲಿಲ್ಲ. ಎಲ್ರು ಹೋಗಿ ಒಂದೊಂದ್ ರೂಮ್ಗೆ ಸೇರ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ಈಗೇನ್ ಗೊತ್ತಾ, ನಾನ್ ಮೊದ್ಲಿನ ತರ ನಿಮ್ ಜೊತೆ ಮತ್ತೆ ಅಪ್ಪನ ಜೊತೆಗೆ ಸ್ವಲ್ಪ ದಿನ ಹಾಯಾಗಿರ್ತೀನಿ. ನೋಡ್ತಾ ಇರು. ಅನು, ಹರಿ ಸರ್ನ ಬಿಟ್ಟು ಬಂದಿರೋ ನೋವನ್ನ ನನ್ನ ಹತ್ರ ಮುಚ್ಚಿಡಕ್ ನೋಡ್ತಾ ಇದ್ಯಾ? ಬಸ್ರಿ ಹುಡುಗಿಗೆ ಈ ತರ ಹಿಂಸೆ ಮಾಡೋದಕ್ಕೆ ನಿಮ್ಮ ಅಪ್ಪನ್ಗೆ ಹೇಗಾದ್ರೂ ಮನ್ಸು ಬರುತ್ತೋ? ಅದೇನ್ ತಲೆಲ್ ತುಂಬ್ಕೊಂಡಿದ್ದಾನೋ ಏನೋ ಈ ಸುಬ್ಬಗೆ. ಅಪ್ಪನ ಮನ್ಸಲ್ಲಿ ಏನೇ ಇರ್ಲಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನನಗೆ ನಿಮ್ಮಿಬ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಜೊತೆಗೆ ನನ್ನ ಆರ್ಯ ಸರ್ಗೆ ನಾನು ಎಷ್ಟು ಮುಖ್ಯ ಅನ್ನೋದು ಕೂಡ ಗೊತ್ತಾಗತ್ತೆ. ಆದ್ರೆ ಅನು, ನೀನು ಅಳಿಯಂದ್ರನ್ನ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕೆ ಸುಬ್ಬು ಹತ್ರ ಹೇಳಲಿಲ್ಲ? ಅಮ್ಮ, ಅವ್ರು ಬರ್ತಿಲ್ಲ ಅನ್ನೋ ಸುದ್ದಿನ
ನಿಧಾನವಾಗಿ ಜೀರ್ಣಿಸ್ಕೊಂಡವಳು ನಾನು. ಅವ್ರಿಗೆಲ್ಲೇ ಇದ್ರು ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾರ ಅನ್ನೋ ನಂಬಿಕೆಯಲ್ಲೇ ಬದುಕ್ತಿದ್ದೀನಿ ನಾನು. ನಿಜವಾಗ್ಲೂ ಪ್ರೀತಿಸೋರು ದೈಹಿಕವಾಗಿ ದೂರ ಇದ್ರು ಮನ್ಸಾರೆ ಒಂದಾದವ್ರನ್ನ ಆ ದೇವ್ರು ಕೂಡ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ನೀನ್ ನೋಡ್ತಾ ಇರೋ ಅಮ್ಮ, ನಿನ್ನ ಅಳಿಯಂದ್ರನ್ನ ಅಪ್ಪ ಹೇಗ್ ಒಪ್ಕೋತಾರ ಅನ್ನೋದನ್ನ ನೀನ್ ನೋಡ್ತಾ. ನಾನು ಅನು ಹತ್ರ ಮಾತಾಡಿದ್ರೆ ಅವಳು ನನ್ನಿಂದ ದೂರ ಆಗೋದು ಕಷ್ಟ ಅಂತ ಸುಬ್ಬು ಹೇಳಿದ್ರು. ಅಂದರೆ ಅಂದರೆ ನಾನು ಮಾತಾಡದೇ ಇದ್ರೆ ಖಂಡಿತ ಅನುನ ಕಳ್ಕೊಂಡೇ ಬಿಡ್ತೀನಿ. ಇಲ್ಲ, ನಾನು ತಪ್ಪು ಮಾಡಿದೆ. ಅನುನ ಹೋಗೋಕೆ ಬಿಡಬಾರ್ದಿತ್ತು. ಇನ್ಯಾವತ್ತು ಅನುನ ಸುಬ್ಬು ಈ ಮನೆ ಕಳಿಸ್ಲಿಲ್ಲ ಅಂದರೆ ಇಲ್ಲ, ಹಾಗಾಗಬಾರ್ದು. ಇನ್ನು ಲಗೇಜ್ ಇದೆಯಾ ಸುಬ್ಬಣ್ಣ? ಬರೀ ಬಟ್ಟೆ ಬ್ಯಾಗ್ಗಳನ್ನು ಮಾತ್ರ ತಂದಿದ್ದೀವಿ. ಮಿಕ್ಕಿದ ಸಾಮಾನೆಲ್ಲ ಇನ್ನೊಂದು 2 ದಿನ ಬಿಟ್ಟು ತರ್ತೀವಿ. ಲಗೇಜ್ ಇಳಿಸೋವಾಗ ಏನಾದರೂ ಸಣ್ಣ ಪುಟ್ಟ ಸಾಮಾನು ಬಿಟ್ಬಿಟ್ಟಿದ್ದೇನೆ ಅಂತ ನೋಡ್ತಾ ಇದ್ದೆ. ನಾನು ಮೊದಲು ನಿಮಗೆ ಕ್ಷಮೆ ಕೇಳಬೇಕು. ಕ್ಷಮೆನಾ? ಯಾಕೆ? ದಿಢೀರ್ ಅಂತ ನಿಮ್ಮ ಮನೆಗೆ ಬಾಡಿಗೆಗೆ ಬಂದ್ಬಿಟ್ವಿ. ನಿಮಗೆ ಕ್ಲೀನಿಂಗ್ ಅಂತ ತುಂಬ ತೊಂದರೆ ಆಗಿರ್ಬೇಕಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ. ನೀವೇನೇ ಹೇಳಿ ಸುಬ್ಬಣ್ಣ, ಅಪ್ಪ ಮಗಳು ಇಬ್ರು ಒಂದೇ ಥರ, ಸ್ವಾಭಿಮಾನ ಜಾಸ್ತಿ. ಅನುನ ಅಷ್ಟು ದೊಡ್ಡ ಮನೆಗೆ ಮದುವೆ ಮಾಡಿಕೊಟ್ರು, ಮನೆ ರಿಪೇರಿಗೆ ಅಂತ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದೀರಲ್ಲ, ಅದಕ್ಕೆ. ಅಯ್ಯೋ, ಅದರಲ್ಲೇನಿದೆ? ಸುಮ್ಮನಿರಿ ಅಣ್ಣ. ನಿಮ್ಮ ಅಳಿಯಂದ್ರಿಗೆ ವಿಷಯ ಗೊತ್ತಿದ್ದಿದ್ರೆ ಹೊಸ ಮನೆನೇ ಕಟ್ಕೊಟ್ಟಿರೋರು. ಅಂಥದ್ರಲ್ಲಿ ನೀವು ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದೀರಾ. ಅದು ಅಲ್ಲದೆ ಅನು ಅಪ್ಪ ಅಮ್ಮ ಹೇಗಿರ್ತಾರೋ ಎಲ್ಲಿರ್ತಾರೋ ಅವ್ರ ಜೊತೆನೇ ಇರ್ತೀನಿ ಅಂತಾಳೆ. ಈ ಕಾಲದಲ್ಲಿ ಇನ್ನೊಬ್ರು ದುಡ್ಡಲ್ಲಿ ಶೋಕಿ ಮಾಡೋರ್ ಮುಂದೆ ನಮ್ಮ ಅನು ತುಂಬಾ ಸಿಂಪಲ್. ನಿಜವಾಗ್ಲೂ ನಮ್ಮ ಅನು ಅಂತ ಮನೆ ಪಡೆಯೋಕೆ ಪುಣ್ಯ ಮಾಡಿದ್ಲು. ಅನು ಹೀಗಿರೋಕೆ ನಿಮ್ಮ ಅಳಿಯಂದ್ರು ಕಾರಣ ಅಂತ ನಮಗೆ ಗೊತ್ತು ಬಿಡಿ. ಹೆಂಡತಿಗೆ ಖುಷಿ ಆಗ್ಲಿ ಅಂತ ಈ ಪುಟ್ಟ ಬಾಡಿಗೆ ಮನೆ ಕಳಿಸಿದ್ದಾರೆ. ಗ್ರೇಟ್ ಅಲ್ವಾ? ಒಟ್ನಲ್ಲಿ ನಿಮ್ಮ ಸಂಸಾರಕ್ಕೆ ಯಾವ ದೃಷ್ಟಿನೂ ಬೀಳದೆ ಇರ್ಲಿ. ಅಣ್ಣ, ಊಟಕ್ಕೆ ನಮ್ಮನೆಗೆ ಬಂದ್ಬಿಡಿ. ನೀವೆಲ್ಲ ಸುಸ್ತಾಗಿರ್ತೀರಾ. ಪುಷ್ಪಂಗೂ ಹೇಳ್ಬಿಡಿ ಒಲೆ ಹಚ್ಚೋದು ಬೇಡ ಅಂತ. ಇಲ್ಲ, ನಾನು ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಹೌದಾ? ಸರಿ, ನಿಮ್ಗೆ ಏನಾದ್ರೂ ಬೇಕಂತ ಅಂದ್ರೆ ಸಂಕೋಚ ಇಲ್ಲದೆ ನನಗೆ ಕೇಳಿ, ಆಯ್ತಾ? ಸರಿನಮ್ಮ. ಛೇ, ಯಾರಿಂದ ನಾನು ದೂರ ಇರಬೇಕು ಅಂತ ದೂರ ಹೋಗ್ತಿದ್ದೀನೋ ಅವ್ರ ಹೆಸರೇ ನನ್ನ ಕಿವಿಗೆ ಬೀಳ್ಬೇಕಾ? ಯಾಕೆ ನಾನು ಆರ್ಯವರ್ಧನ್ ನೆರಳಿಲ್ದೆ ಸಾಮಾನ್ಯ ಸುಬ್ಬುವಾಗಿ ಬದುಕಕ್ಕಾಗಲ್ವಾ? ಯಾಕಾರ್ಯ, ನಿನ್ಗೂ ನಿದ್ದೆ ಬರ್ತಾ ಇಲ್ವಾ? ನಿನಗೂ ಅಂದರೆ ಯಾಕೆ, ನಿಮಗೂ ನಿದ್ದೆ ಬರ್ತಾ ಇಲ್ವಾ ಅಮ್ಮ? ಮಕ್ಕಳು ಒದ್ದಾಡ್ಬೇಕಾದ್ರೆ ನನಗೆ ನಿದ್ದೆ ಬರೋದು ಸಾಧ್ಯನಾ? ಕಾಣ್ದೇ ಇರೋ ಮಗು ಬಗ್ಗೆನೇ ನಿನ್ಗೆ ಅಷ್ಟೊಂದು ಕಾಳಜಿ ಅಂದರೆ ನನಗೆ ಈ ಮಗನ ಬಗ್ಗೆ ಎಷ್ಟು ಕಾಳಜಿ ಇರಬೇಕು? ಅಮ್ಮ, ಈಗೆಲ್ಲ ಮೊದಲಿನ ಥರನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಮ್ಮ? ಕಳೆದು ಹೋಗಿದ್ದೆಲ್ಲ ನಿನಗೆ ಮತ್ತೆ ಸಿಗಬೇಕು ಅಂದರೆ ಅನು ಈ ಮನೆಗೆ ಮತ್ತೆ ವಾಪಸ್ ಬರಬೇಕು. ಯಾವಾಗ ಕರ್ಕೊಂಬರ್ತೀಯ? ಇದ್ರ ಬಗ್ಗೆ ಅನು ಹತ್ರ ಮಾತಾಡಿದ್ಯಾ? ನನಗೆ ಅನು ಹತ್ರ ಮಾತಾಡಬೇಕು ಅಂತ ಅನಿಸಿ
ಕಾಲ್ ಮಾಡಿದೆ. ಹೌದಾ? ಏನಂದ್ಲು? ನಾನು ಈ ವಿಷಯ ಹೇಳಿದ್ದಕ್ಕೆ ಏನಾದರೂ ಬೈಕೊಂಡ್ಲಾ? ಬಹುಶಃ ಅನುಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಬ್ಬು ಅವ್ರ ಕೈಯಲ್ಲಿ ಫೋನ್ ಕೊಟ್ಟಿದ್ದಾಳೆ. ಅವ್ರೇನಂತ ಹೇಳಿದ್ರು? ಇನ್ನು ಮುಂದೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಮ್ಮ. ಅನು ಬಗ್ಗೆ ನೀವು ಹೇಳಿದ ಮಾತನ್ನು ಕೇಳಿದಾಗಿಂದ ನನ್ನ ಜೀವ ತಡೀತಾ ಇಲ್ಲಮ್ಮ. ಹೇಗಾದರೂ ಮಾಡಿ ಅನು ಹತ್ರ ಮಾತಾಡಲೇಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅನು ಯಾಕೆ ಇದನ್ನೆಲ್ಲ ನನ್ನ ಹತ್ರ ಮೊದಲೇ ಹೇಳಲಿಲ್ಲ? ಅನು ನಿನ್ನ ಹತ್ರ ಒಂದೊಂದಾಗೆ ಎಲ್ಲ ಹೇಳಬೇಕು ಅಂತಿದ್ಲು ಅಂತ ಆವಾಗಲೇ ಹೇಳಿದ್ನಲ್ಲ. ನಾನು ಸುಬ್ಬುನ ತೀರ ವಿರೋಧ ಮಾಡಿ ಅನುನ ಇಲ್ಲೇ ಇರಿಸ್ಕೊಂಡಿದ್ದಿದ್ರೆ ಅವ್ರ ಜೀವ ತಡೀತಿರ್ಲಿಲ್ಲ. ಇವಾಗ ಹೇಗೆ ನಿಭಾಯಿಸ್ತೀಯ ನಿನಗೆ ಬಿಟ್ಟಿತ್ತು. ನೀನು ಆರ್ಯವರ್ಧನ್. ಆರ್ಯವರ್ಧನ್ ಕೈಲಾಗದೇ ಇರೋದು ಯಾವುದೂ ಇಲ್ಲ. ಹೀರೋ ಯಾವತ್ತು ಹೀರೋಯಿನ್ನ ಬಲವಂತವಾಗಿ ಕರ್ಕೊಂಬರಲ್ಲ ಅನ್ನೋದು ನಿನಗೆ ನೆನಪಿರಲಿ. ನೀನು ಮಾತಿಲ್ಲದೆ ಇಲ್ಲಿ ಮೌನವಾಗಿರೋದೇ ಒಳ್ಳೆಯದು. ಆದರೆ ಮಾಡೋ ಕೃತಿಲಿ ಮೌನವಾಗಿರಬೇಡ. ಇದೆಲ್ಲ ಸಾಧ್ಯ ಅಂತ ನಂಬೋಕ್ಕೆ ಕಷ್ಟ ಆಗ್ತಿದೆ. ನಾನೀಗ ಸುಬ್ಬು ಅವ್ರ ಮನಸ್ಸು ಗೆದ್ದು ಅನುನ ಹೇಗಾದರೂ ಮಾಡಿ ಇಲ್ಲಿಗೆ ಕರ್ಸ್ಕೋಬೇಕು. ಅನು, ಅಪ್ಪ. ಮನೆ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಮನೆಗೆ ಬಂದಮೇಲೆ ಮನೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳೋದಲ್ಲ. ಅನು, ಆಗಲೇ ಫೋನ್ ಬರ್ತಾ ಇತ್ತಲ್ಲ, ಯಾರ್ದು? ಗೊತ್ತಿಲ್ಲ ಅಮ್ಮ, ನಾನು ನೋಡಲಿಲ್ಲ. ಯಾವಾಗಲೂ ಬೇಜವಾಬ್ದಾರಿ ನಿಂದು. ಯಾರು ಮಾಡಿದ್ದು ಅಂತ ನೋಡಬಾರ್ದಾ? ತುಂಬ ಮುಖ್ಯವಾದ ವಿಷಯ ಆದರೆ ಅವರೇ ಮತ್ತೆ ಫೋನ್ ಮಾಡ್ತಾರೆ ಬಿಡು. ಮಗ, ನೀ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆರಾಮವಾಗಿ ವಿಶ್ರಾಂತಿ ಮಾಡು. ನಾನು ಈಗಲೇ ಹೋಗಿ ನಿನಗಿಷ್ಟವಾಗಿರೋ ಖಡಕ್ ನಿಂಬೆ ಹಣ್ಣಿನ ಚಿತ್ರಾನ್ನ ತಂದುಬಿಡ್ತೀನಿ. ನೀನು ಎಂದಿನಂತೆ ಬಾಯಿ ಚಪ್ಪಿಸ್ಕೊಂಡು ತಿನ್ನುವಂತೆ. ಹಾಗೆ ಎಲ್ಲರೂ ಕೂತ್ಕೊಂಡು ತಿನ್ನೋಣ, ಏನಂತೀಯ? ಅಯ್ಯೋ, ಅವಳೇನು ಹೇಳ್ತಾಳೆ ಸುಬ್ಬು? ಅವಳು ಗಂಡನ ಮನೇಲಿ ಬೇಕಾಗಿರೋ ಹಣ್ಣು ತರಕಾರಿ ಬಾದಾಮಿ ಗೋಡಂಬಿ ತಿಂದು ತಿಂದು ಅವಳಿಗೂ ಬೇಜಾರಾಗಿರುತ್ತೆ. ನೀನು ಹೋಗಿ ತಗೊಂಡು ಬಾ. ಅವಳ ಜೊತೆಲಿ ಅವಳ ಮಗನು ತಾತ ತಂದಿರೋ ಚಿತ್ರಾನ್ನನ ತಿನ್ನಲಿ. ಅಮ್ಮ, ಅನು, ನಿಂಗೆ ಇನ್ನೇನಾದರೂ ಬೇಕಂದ್ರೆ ಈಗಲೇ ಹೇಳ್ಬಿಡು. ನಿಮ್ಮನೆ ಥರ ಕೇಳಿದ ತಕ್ಷಣ ತಿಂಡಿ ಮಾಡೋಕ್ಕೆ ಬೇಕಾದಷ್ಟು ನಮ್ಮ ಮನೇಲಿ ಇರಲ್ಲ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ಅಮ್ಮ, ಯಾಕೆ ಸುಮ್ಮನೆ ಇರಬೇಕು? ಇದು ಸುಬ್ಬು ಮನೆ, ಆರ್ಯವರ್ಧನ್ ಮನೆ ಅಲ್ಲ. ಅಮ್ಮ ಯಾಕಮ್ಮ ತಿನ್ನಕ್ಕೇನು ಇಲ್ವೇ ಇಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದೆಯಾ? ಆ್ಯಕ್ಚುಲಿ ತುಂಬ ದಿನದಿಂದ ನನಗೂ ಚಿತ್ರಾನ್ನ ತಿನ್ನಬೇಕು ಅಂತ ಆಸೆ ಆಗಿತ್ತು. ಈಗ ಆ ಯೋಗ ಕೂಡಿ ಬಂದಿದೆ. ನೀನು ಏನೇನೋ ಮಾತಾಡಿ ಸುಮ್ಮನೆ ನನ್ನ ಆಸೆನ ಹಾಳು ಮಾಡಬೇಡ. ಅಪ್ಪ, ನೀವು ಹೋಗಿ 2 ಪ್ಲೇಟ್ ಕಡಕ್ ನಿಂಬೆಹಣ್ಣಿನ ಚಿತ್ರಾನ್ನ ತೊಗೊಂಡು ಬನ್ನಿ. ಒಂದು ನನಗೆ, ಇನ್ನೊಂದು ನನ್ನ ಮಗುಗೆ. ಬಂಗಾರ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನಾ ಬರೋ ಅಷ್ಟರಲ್ಲಿ ಮಲಗಿಬಿಡ್ಬೇಡ, ಆಮೇಲೆ ನಿನ್ನ ಹೇಳ್ಸೋದು ತುಂಬ ಕಷ್ಟ. ಈಗಲೇ ಬಂದೆ 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 ಅನು, ನೀನು ನಿಮ್ಮ ಅಪ್ಪನ ರಾಗಕ್ಕೆ ಸ್ವರ ಸೇರಿಸ್ತಿದ್ಯಾ? ಯಾಕಮ್ಮ? ಯಾಕೆ ಅಂದರೆ ನಿನ್ನ ಗಂಡನ ಮಧ್ಯೆ ಇರೋ ಬಿರುಕನ್ನ ಸರಿ ಮಾಡಿಕೊಂಡು ನಿನ್ನ ಗಂಡನ ಮನೆಗೆ ಹೋಗೋದು ಬಿಟ್ಟು ಸುಬ್ಬು ಮಾತಿಗೆ ತಾಳ ಹಾಕೊಂಡು ಇಲ್ಲೇ ಕುಂತ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ಈಗಿನ ಮಟ್ಟಿಗೆ ನಾನು ಮಾಡ್ತಿರೋದು ಸರಿಯಾಗೇ ಇದೆ. ಇದೇ ನಾನು ಬೇಡ ಅಂತ ಹೇಳ್ತಿರೋದು. ಅಮ್ಮ, ನಾನು ಏನೇನೋ ಮಾತಾಡಿ ಅಪ್ಪನ ಮನಸ್ಸಿಗೆ ಒತ್ತಡ ಕೊಟ್ಟು ಅವರನ್ನ ಶಾಶ್ವತ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಏನೇನೋ ಹೇಳಿ ಎದುರಿಸ್ಬೇಡ ಅನು. ಈಗಿರೋ ಯೋಚನೆ ಜೊತೆಗೆ ಇದ್ಬೇರೆ. ಹಾಗಲ್ಲ ಅಮ್ಮ, ಡಾಕ್ಟರ್ ಹೇಳಿಲ್ವಾ ಅಪ್ಪಂಗೆ ಜಾಸ್ತಿ ಒತ್ತಡ ಕೊಡಬಾರ್ದು ಅಂತ? ನೀನೇನು ಯೋಚನೆ ಮಾಡಬೇಡ. ಅಪ್ಪಂಗೆ ನನ್ನ ಮತ್ತೆ ಆರ್ಯ ಸರ್ ಪ್ರೀತಿ ಅರ್ಥ ಆಗಿ
ಅವ್ರು ನನ್ನನ್ನು ವಾಪಸ್ ಅವ್ರ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ. ಅಲ್ಲಿವರೆಗೂ ಕಾಯಬೇಕು ಅಷ್ಟೆ. ಅಕಸ್ಮಾತ್ ಸುಬ್ಬಗೆ ಅರ್ಥ ಆಗ್ಲಿಲ್ಲ ಅಂದ್ರೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಸುಬ್ಬು ಕಾಯಿಲೆನ ನೆಪ ಮಾಡ್ಕೊಂಡು ಅವನ್ಗೆ ಹೇಗ್ ಬೇಕೋ ಹಾಗೆ ನಮ್ಮನ್ನ ಆಟ ಆಡಿಸ್ತಿದ್ದಾನೆ. ಅಮ್ಮ ನೀನ್ ಏನೇನೋ ಅರ್ಥ ಮಾಡ್ಕೊಂಡು ಆತಂಕ ಪಟ್ಕೋಬೇಡ. ಅಪ್ಪ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಯಾರನ್ನಾದ್ರೂ ಅರ್ಥ ಮಾಡ್ಕೊಳ್ಳೋ ತರ ಕಾಣಿಸ್ತಾನ ಸುಬ್ಬು? ಅವನು ಹೇಳಿದ್ದೇ ಆಗ್ಬೇಕು. ಹಾಗೇನಾರು ಅರ್ಥ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡ್ಕೋಬೇಕಾಗಿತ್ತು. ನನಗೆ ಸುಬ್ಬು ಮೇಲೆ ನಂಬಿಕೆನೇ ಇಲ್ಲ ಅನ್ನೋ